क्यों परमेश्वर के कार्यों को भूल जा रहे हैं? क्यों परमेश्वर को ಬೇಡ ಅನ್ನುವಂಥದ್ದೇ ಅದು ನರಕಕ್ಕೆ ಹೋಯ್ತದೆ. ವಾಕ್ಯ ಬೇಡ, ಪರಿಶುದ್ಧತೆ ಬೇಡ, ರಕ್ಷಣೆ ಬೇಡ, ದೀಕ್ಷಾಸ್ಥಾನ ಬೇಡ ಅನ್ನುವಂಥದ್ದೇ ನಮಗೆ ನರಕಕ್ಕೆ ಹೋಯ್ತದೆ, ಶಾಪ ಕಡೆ ಹೋಯ್ತದೆ. ಕ್ರಿಸ್ತ ಯೇಸುನಿಗೆ ಅರಿಯುವುದೇ ಅದೇ ನಿತ್ಯ ಜೀವವಾಗಿದೆ. ಇವತ್ತು ಯೇಸು ದೇವರಿಗೆ ಎಷ್ಟು ಅರಿತಾ ಇದೀವಿ, ಎಷ್ಟು ಹುಡುಕ್ತಾ ಇದೀವಿ. ಏನಾದರೂ ಗೊತ್ತಿಲ್ಲ ಅಂದರೆ ಯೂಟ್ಯೂಬ್ನಲ್ಲಿ ನೋಡ್ತೀವಿ. ಈಗ ದೇವ್ರಿಗೆ ಹುಡುಕ್ತಾ ಇದೀವ, ದೇವ್ರೆ ನಂಗೆ ನೀ ಬೇಕು ಅಪ್ಪ, ನಾ ರಕ್ಷಣೆ ಒಂದು ದೀಕ್ಷಾಸ್ಥಾನ ತಗೊಂಡು ಇಷ್ಟು ವರ್ಷ ಆಯಿತು, ಒಂದು ಅನ್ಯ ಭಾಷೆ ಹೊರ ಇಲ್ಲ ದೇವ್ರೆ, ನನಗೆ ಆತ್ಮ ಬೀಜಿಸುವ ಡಿಸರ್ನಿಂಗ್ ಅಂತ ಸ್ಪಿರಿಟ್ ನನ್ನ ಒಳಗಿಲ್ಲ ದೇವ್ರೆ, ಹೀಲಿಂಗ್ ಗಿಫ್ಟ್ ಇಲ್ಲ ದೇವ್ರೆ, ಓ ಪ್ರೀತಿಸುವ ಹೃದಯ ಇಲ್ಲವೇ ಇಲ್ಲ, ಕರುಣಿಸುವ ಹೃದಯ ಇಲ್ಲವೇ ಇಲ್ಲ, ಕ್ಷಮಪಣೆ ದೇವ್ರೆ, ನಾ ದೀಕ್ಷಾಸ್ಥಾನ ತಗೊಂಡು ಏನು ಮಾಡಿದೆ ದೇವ್ರೆ? ಮಕ್ಕಳೇ, ಯಾವ ವ್ಯಕ್ತಿ ದೀಕ್ಷಾಸ್ಥಾನ ತಗೊಂಡು ಮತ್ತೆ ಪಾಪ ಕಡೆ ಹೋದರೆ ಆ ಹಳೇ ಮುಖ. ಯಾವ ವ್ಯಕ್ತಿ ಕ್ರಿಸ್ತನ ಕಡೆ ಬಂದು ಮತ್ತೆ ಪಾಪ ಮಾಡುವಾಗ ಕ್ರಿಸ್ತನಿಗೆ ಮತ್ತೆ ಶಿಲುಬೆ, ಮತ್ತೆ ಕ್ರಿಸ್ತನಿಗೆ ಮತ್ತೆ ಅದೇ ಏನೆಲ್ಲ ಬಾಧೆ ಅನುಭವಿಸಿದ್ರು ಅದು ಮತ್ತೆ. ದೇವ ಮಕ್ಕಳೇ, ಒಂದೇ ಒಂದು ಹೋಮ ನಮಗಾಗಿ, ಒಂದೇ ಒಂದು ರಕ್ತ ನಮಗಾಗಿ ಸುರಿಸಲ್ಪಡ್ತು. ಒನ್ ಟೈಮ್ ವಿ ಹ್ಯಾವ್ ಸೆಟಲ್, ನಾವೆಲ್ಲರಿಗೆ ದೇವರು ಸೆಟಲ್ ಮಾಡಿದ್ದಾನೆ, ನಮ್ಮೆಲ್ಲರಿಗೆ ದೇವರು ಆಶೀರ್ವಾದ ಮಾಡಿ ರಕ್ಷಣೆಗೆ, ಉದ್ಧಾರ ಕಡೆ ಒಯ್ದಿದ್ದಾನೆ. ಮತ್ತೆ ರಕ್ಷಣೆಗೆ ಯಾವ ಹೋಮ, ಮತ್ತೆ ರಕ್ಷಣೆಗೆ ಮತ್ತೆ ಯಾವ ಬಿಡುಗಡೆ, ಯಾವ ವ್ಯಕ್ತಿ ಪುನರುತ್ಥಾನ ಹೊಂದಿದ್ದಾನೆ, ಯಾವ ವ್ಯಕ್ತಿ ಮೃತ್ಯುಂಜಯನಾಗಿದ್ದಾನೆ? ಯಾಕೆ ಆ ಕ್ರಿಸ್ತನಿಗೆ ತೊರಿತಾ ಇದೆಯಾ, ಮರಿತಾ ಇದೆಯಾ, ಬೇಡ ಅಂತ ಇದೆಯಾ? ಸೈತಾನ್ ಹೊಸ ಥಾಟ್ಸ್ ತರ್ತಾನೆ, ನಿನ್ನ ಆಲೋಚನೆ ಚೇಂಜ್ ಮಾಡ್ತಾನೆ, ನಿನ್ನ ಬಿಹೇವಿಯರ್ ಚೇಂಜ್ ಮಾಡ್ತಾನೆ, ನಿನ್ನ ಗುಪ್ತವಾಗಿ ರಹಸ್ಯವಾಗಿ ಹೇಗೆ ಪಾಪ ಮಾಡ್ಬೇಕು ಸೈತಾನ್ ಎಲ್ಲ ಕಲಿಸ್ತಾನೆ. ಆ ಸೈತಾನಿಂದ ಕಲಿಬೇಡ, ಪವಿತ್ರಾತ್ಮನ ಏನು ಕಲಿಸ್ತಾನೋ ಅದನ್ನು ಕಲಿತು ದೇವರ ಪ್ರಭಾವ ಈ ಭೂಮಿ ಮೇಲೆ ಪ್ರಕಟ ಮಾಡು. ಹಲ್ಲೆಲೂಯಾ.